ಎಸ್, ರಿಯಾಲಿಟಿ ಶೋಗಳಿಂದ ಕನ್ನಡ ಚಿತ್ರರಂಗಕ್ಕೆ ಬಹಳ ನಷ್ಟ ಆಗ್ತಿದೆ ಅಂತ ಏನೋ ಸಾರಾ ಗೋವಿಂದ್ ಹೇಳ್ತಿದ್ದಾರೆ. ರಿಯಾಲಿಟಿ ಶೋಗಳಿಂದ ಕನ್ನಡ ಚಿತ್ರರಂಗಕ್ಕೆ ಬಹಳ ನಷ್ಟವಾಗ್ತಿದೆ. ಕನ್ನಡದ ಕಲಾವಿದರು ರಿಯಾಲಿಟಿ ಶೋನಲ್ಲಿ ಏನೋ ಭಾಗಿಯಾಗೋದ್ರಿಂದ ಜನರು ಥಿಯೇಟರ್ಗಳಿಗೆ ಬರ್ತಿಲ್ಲ. ಇದರಿಂದ ನಿರ್ಮಾಪಕರಿಗೆ ತುಂಬಾ ತೊಂದರೆ ಆಗ್ತಿದೆ. ರಿಯಾಲಿಟಿ ಶೋ ಕಲಾವಿದರ ಮನೆ ಬಾಗಿಲಿಗೆ ಹೋಗಿ ಮನವಿ ಮಾಡ್ತೀನಿ. ರಿಯಾಲಿಟಿ ಶೋ ಕಲಾವಿದರಿಗೆ ಫಿಲ್ಮ್ ಅಧ್ಯಕ್ಷ ಸಾರಾ ಗೋವಿಂದ ಮನವಿ ಮಾಡಿದ್ದಾರೆ. ರಿಯಾಲಿಟಿ ಶೋನಿಂದ ಸಿನಿಮಾಗಳಿಗೆ ತೊಂದರೆಗಳು ಹೆಚ್ಚಾಗ್ತಿದೆ. ಕಲಾವಿದರಿಲ್ಲದೆ ರಿಯಾಲಿಟಿ ಶೋಗಳು ನಡೆಯಲಿ, ತಪ್ಪಿಲ್ಲ. ಚಿತ್ರಮಂದಿರಗಳಿಲ್ಲದೆ ಸಮಸ್ಯೆ ಹೆಚ್ಚಾಗಿದೆ. ಅದೆಷ್ಟೋ ಜನ ರಿಯಾಲಿಟಿ ಶೋಗಳಿಗೆ ಅಡಿಕ್ಟ್ ಆಗಿದ್ದಾರೆ. ಕಲಾವಿದರನ್ನ ಬೆಳೆಸಿದ್ದು ಚಿತ್ರರಂಗ. ಈಗ ಅದೇ ಚಿತ್ರರಂಗ ನಿಮ್ಮಿಂದಲೇ ನೆಲಕಚ್ಚುತ್ತಿದೆ. ಇದು ಸಾರಾ ಗೋವಿಂದ್ ಅಭಿಪ್ರಾಯ ಅಲ್ಲ, ಚಿತ್ರರಂಗದ ಪ್ರದರ್ಶಕರು ಮತ್ತು ನಿರ್ಮಾಪಕರ ಒತ್ತಾಯ. ರಿಯಾಲಿಟಿ ಶೋಗಳಿಂದ ಕನ್ನಡ ಚಿತ್ರರಂಗಕ್ಕೆ ಬಹಳ ನಷ್ಟವಾಗ್ತಿದೆ. ಕನ್ನಡ ಕಲಾವಿದರು ರಿಯಾಲಿಟಿ ಶೋನಲ್ಲಿ ಭಾಗಿಯಾಗೋದ್ರಿಂದ ಜನರು ಥಿಯೇಟರ್ಗಳಿಗೆ ಬರ್ತಿಲ್ಲ ಅಂತ ಸಾರಾ ಗೋವಿಂದ್ ಹೇಳ್ತಿದ್ದಾರೆ. ಕಾವೇರಿ ನದಿ ನೀರು ವಿವಾದ ಸಂಬಂಧ ಇದೇ ಮೊದಲ ಬಾರಿಗೆ ಕರ್ನಾಟಕದ ವಾದವನ್ನು ಸುಪ್ರೀಂ ಕೋರ್ಟ್ ಕೇಳಿಸಿಕೊಂಡಂತಿದೆ. ಈ ಮೂಲಕ ದಸರಾ ಗಿಫ್ಟ್ ಸಿಕ್ಕಿದೆ ಅಂತ ಜನ ಅಂತಿದ್ದಾರೆ. ನಟಿ ರಾಧಿಕಾ ಕುಮಾರಸ್ವಾಮಿ ಮರುಮದುವೆ ಕುರಿತು ವದಂತಿ ಸಂಬಂಧಪಟ್ಟಂತೆ ಮರುಮದುವೆ ವದಂತಿಯನ್ನ ನಟಿ ರಾಧಿಕಾ ಕುಮಾರಸ್ವಾಮಿ ತಳ್ಳಿ ಹಾಕಿದ್ದಾರೆ. ಯಾರೋ ಕಿಡಿಗೇಡಿಗಳು ನನ್ನ ವಿರುದ್ಧ ಅಪಪ್ರಚಾರ ನಡೆಸಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ. ನಾನು ಮತ್ತೊಂದು ಮದುವೆಯಾಗಿಲ್ಲ ಎಂದು ಸ್ಪಷ್ಟನೆಯನ್ನ ರಾಧಿಕಾ ಕುಮಾರಸ್ವಾಮಿ ನೀಡಿದ್ದಾರೆ. ಫೇಸ್ಬುಕ್ನಲ್ಲಿ ಹರಿದಾಡ್ತಿರೋ ಫೋಟೋಗಳು ವರ್ಷದ ಹಿಂದಿನದ್ದು ಎಂದು ರಾಧಿಕಾ ಕುಮಾರಸ್ವಾಮಿ ತಿಳಿಸಿದ್ದಾರೆ.